ನಮಸ್ಕಾರ ಕರ್ನಾಟಕ ಐಸ್ ಸೆಲೆಬ್ರಿಟೀಸ್. ವಿಷಯ ಏನಂತಂದರೆ 1 ಮಂತ್ ಬ್ಯಾಕ್ ನನಗೆ ದುಬೈಯಿಂದ ಒಂದು ಜಾಬ್ ಆಪರ್ಚುನಿಟಿ ಬಂದಿತ್ತು. ಸರಿ, ನಾನು ನೋಡೋಣ ಅಂತಂದ್ಬಿಟ್ಟು ನಮ್ಮ ಕೊಲ್ಲಿಗ್ ಹತ್ರ ಡಿಸ್ಕಸ್ ಮಾಡಿದೆ. ನನ್ನ ಹತ್ರ ಆ್ಯಕ್ಚುಲಿ ಪಾಸ್ಪೋರ್ಟೇ ಇಲ್ಲ, ಬಟ್ ಮಾಡಿಸು ಅಂತಂದು ಹೇಳಿದ. ಆಮೇಲೆ ಅವನು ದುಬೈಯಿಂದ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದ. ಸೊ ಇವಾಗ ಆಗ್ತಾ ಇರೋ ಸಿಚುವೇಶನು ಎಲ್ಲ ನೋಡ್ಬಿಟ್ಟು ನಾನು ಮತ್ತೆ ಇವತ್ತು ಕಾಲ್ ಮಾಡಿದ್ರು, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಇಲ್ಲ, ಅವನೇನಂದ 3 ತಿಂಗಳಷ್ಟೇ ವೀಸಾ ಕೊಡ್ತಾರೆ ಅಂತ ಹೇಳ್ತಾ ಇದೆಯಾ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಪ್ರಾಬ್ಲಮ್ ಹೋಗ್ಬಿಡುತ್ತೆ. ಆಮೇಲೆ ಸ್ಯಾಲ್ರಿ ಕೂಡ ಸ್ವಲ್ಪ ಕಮ್ಮಿ ಆಯಿತು, ಅಲ್ಲೆಲ್ಲ ಎಕ್ಸ್ಪೆನ್ಸಸ್ ಜಾಸ್ತಿ ಅಂತ ಹೇಳಿದ. ಸೊ ಅದಕ್ಕೋಸ್ಕರ ನಾನು ಹೋಗ್ತೀನಲ್ಲ ದುಬೈಗೆ, ಮದುವೆ ಮಾಡ್ಕೊಂಡು ಅವ್ನು ಹೋಗ್ತಾನೆ ದುಬೈಗೆ. ಸೊ ಅವಾಗ ಹೋದಾಗ ನಾನು ಕರ್ಸ್ಕೊತೀನಿ ಬಿಡು ನಿನಗೆ ಅಂತ ಹೇಳಿದ್ದೆ. ಸರಿ ಅಂತಂದ್ಬಿಟ್ಟು ಇವತ್ತು ಕಾಲ್ ಮಾಡಿದಾಗ ಅವರು ಇಲ್ಲ ಬೇಡ, ಇಲ್ಲ ಮೇಡಮ್ ನಾನೇ ಬೇರೆ ಕಡೆ ನೋಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟೆ ನಾನು. ಆಮೇಲೆ ಇವ್ರದ್ದು ವಿನಯ್ VVMP ಅವ್ರದ್ದು ದುಬೈಯಿಂದ ಕನ್ನಡಿಗ ಅವರು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ವಿಡಿಯೋ ಮಾಡಾಕಿದ್ದಾರೆ, ದುಬೈಯಲ್ಲಿ ಏನೂ ಆಗ್ತಾ ಇಲ್ಲ, ಎಲ್ಲ ಸೇಫ್ ಇದೆ ಅಂತ. ಏನು ಮಾಡೋಕ್ಕಾಗಲ್ಲ. ಏನಂದರೆ ಧೈರ್ಯ ಮಾಡಿಬಿಟ್ಟು ಎಲ್ಲ ಕಡೆ ಹೋಗಬೇಕು. ದುಬೈಗೆ ಹೋಗ್ಬೇಕು ಅನ್ನೋದೊಂದು ಆಸೆ. ನೋಡೋಣ, ಟ್ರಿಪ್ಗೆ ಹೋಗ್ತೀರಾ ಇಲ್ಲ ಜಾಬ್ಗೆ ಹೋಗ್ತೀರಾ ಗೊತ್ತಿಲ್ಲ. ದೇಶ ಸುತ್ತಬೇಕು ಅನ್ನೋ ಒಂದು ಇಂಟೆನ್ಷನ್ ನನಗೆ, ಕ್ರೇಜಿ ಇಂಟೆನ್ಷನ್ಗು. ಬಟ್ ಆದರೆ ಆ ದಾರಿಲಿ ಹೋಗ್ತಾ ಇಲ್ಲ. ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರಿಗೆ ಅದೇ ಆಸೆ ಇರುತ್ತೆ, ಬಟ್ ಆ ದಾರಿ ಗೊತ್ತಿರಲ್ಲ ಹೆಂಗೆ ಹೋಗ್ಬೇಕು ಅನ್ನೋದು. ಆ ಒಂದು ಫ್ರೇಮ್ ಆಫ್ ಮೈಂಡ್ ಸಿಚುವೇಶನಲ್ಲಿ ನಾನು ತಗ್ಲಾಕೊಂಡಿದ್ದೀನಿ.